ಅಣ್ಣ ನಿನ್ನ ಇಷ್ಟದಂತೆ ಇಂದು ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ, ತೆಗೆದುಕೋ ಸ್ವೀಟ್. ಅಣ್ಣ ಆಶೀರ್ವಾದ. ಎದ್ದೇಳು ರಾಜು, ಎದ್ದೇಳು. ನನಗೆ ತುಂಬ ಸಂತೋಷವಾಗುತ್ತಿದೆ. ಮಂಜುಳಾ, ಮಂಜುಳಾ, ಬೇಗ ಬಾರೆ, ಸಿಟಿಯಿಂದ ರಾಜು ಬಂದಿದ್ದಾನೆ. ರಾಜು, ಯಾವಾಗ ಬಂದ್ಯಪ್ಪ? ಈಗ ತಾನೇ ಬಂದೆ ಅತ್ತಿಗೆ. ಅತ್ತಿಗೆ ಇಂದು ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ, ಆಶೀರ್ವಾದ. ಎದ್ದೇಳಪ್ಪ, ಎದ್ದೇಳು. ಆ ಜಗನ್ ಮಾತೇನಿ ನನ್ ಚೆನ್ನಾಗಿಟ್ಟಿರ್ಲಿ. ಅತ್ತಿಗೆ ತೆಗೆದುಕೋ ಸ್ವೀಟ್. ಅಣ್ಣ ತಮ್ಮನ ಕೂಕೆ ಸಾಕು, ಬಂದು ಅಪ್ಪಿಕೊಳ್ಳುವ ನನ್ನ ಅಣ್ಣ ಅರ್ಜುನ ಇಲ್ಲವೇ ಮನೆಯಲ್ಲಿ? ರಾಜು, ನಿನ್ನ ಹೊಲಕ್ಕೆ ನೀರು ಬಿಡಲು ಹೋಗಿದ್ದಾನೆ. ಇನ್ನೇನು ಬರುವ ಸಮಯವಾಗಿದೆ, ಬಂದರೂ ಬರ್ಬೋದು. ಅಗೋ ಬಂದ ನೋಡಲ್ಲಿ. ಓ ತಮ್ಮ ರಾಜು, ಊರಿನಿಂದ ಯಾವಾಗ ಬಂದೆ? ಸ್ವಲ್ಪ ಸಮಯ ಐತಣ್ಣ. ಅಣ್ಣ ಇಂದು ನಾನು ಬಿಕಾಂ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ, ತೆಗೆದುಕೋ ಸ್ವೀಟ್. ಈ ಅರ್ಜುನನ ತಮ್ಮ ರಾಜು ಪಾಸ್ ಆಗಿದ್ದಾನೆ, ತುಂಬಾ ಸಂತೋಷ. ಅತ್ತಿಗೆ, ನೀನು ಮೊದಲು ದೇವರಿಗೆ ತುಪ್ಪದ ದೀಪ ಹಚ್ಚಿ ಗಂಧದ ಕಡ್ಡಿಯನ್ನು ಬೆಳಗು. ರಾಜು, ನೀನು ದೇವರ ಗುಡಿಗೆ ಹೋಗಿ ಬಾ. ಅಣ್ಣ ದೇವರಂತ ಅಣ್ಣ ಅತ್ತಿಗೆಯಲ್ಲಿರುವಾಗ ಮೊದಲಿಗೆ ಇವ್ರಿಗೆ ನಮಸ್ಕರಿಸಿ ನಂತರ ಗುಡಿಗೆ ಹೋಗಿ ಗಂಧದ ಗಂಡಿ ಬೆಳಗ್ಗೆ ಬಂದರಾಯಿತು. ರಾಜು, ದೇವರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರದಪ್ಪ. ಮತ್ತೆ ನನ್ನ ಹಗಲು ಭೂಮಿಯಲ್ಲಿ ದುಡಿದು ಮತ್ತೊಬ್ಬರ ಕಾಲು ಹಿಡಿದು ಸಾಲ ಮಾಡಿ ಇಲ್ಲಿನ ತಮ್ಮನ ಇಲ್ಲಿಗೆ ಓದಿಸಿದ ಮೇಲೆ ನೀವೇ ನನ್ನ ಪಾಲನೆ ದೇವರು, ನೀವೇ ನನ್ನ ಪಾಲನೆ ದೇವರು. ಹುಚ್ಚಪ್ಪ, ಮಾನಕುಲದ ಮಾನವರೆಂದರು ದೇವಲಾಗಬಲ್ಲರಿ. ಮಾನವನೇ ದೇವರು, ದೇವರೇ. ಮೊದಲೇ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಬಲಿ. ಒಂದು ವೇಳೆ ನನ್ನ ತಂದೆ ಬದುಕಿದ್ದರೆ ಅವನನ್ನು ಶಾಲೆಗೆ ಕಳಿಸುತ್ತಿದ್ದನಲ್ಲವೇ? ಅದೇ ರೀತಿ ನನ್ನ ತಂದೆಯ ಸ್ಥಾನದಲ್ಲಿ ನಿನ್ನ ಅಣ್ಣನಾದ ನಾನಿರುವಾಗ ನಿನ್ನ ಪಾಲನೆ ಪೋಷಣೆ ಮಾಡಬೇಕಾದುದು ಈ ನಿನ್ನ ಅಣ್ಣನ ಕರ್ತವ್ಯನಪ್ಪ. ನಾನು ನನ್ನ ಕರ್ತವ್ಯ ಮಾಡಿದಷ್ಟೇ. ರಾಜು, ನೀನು ಇನ್ನು ಎಲ್ಲಿಯಾದರೂ ಒಂದು ಕೆಲಸ ಹುಡುಕಿಕೊಂಡು ಬಿಡಪ್ಪ. ಇಲ್ಲಣ್ಣ, ನಾನು ನೌಕರಿ ಹುಡುಕುವುದಿಲ್ಲ, ನೌಕರಿಯನ್ನು ಮಾಡೋದಿಲ್ಲ. ಏಕೆ ರಾಜು, ಏನು ಮಾತನಾಡುತ್ತಿರುವೆ? ಏನಾಗಿದೆ ನಿನಗೆ? ಅಣ್ಣ ನಾನು ನೌಕರಿ ಹುಡುಕೊಂಡು ನೌಕರಿ ಹೋದರೆ ನಿಮ್ಮ ಜೊತೆ ಹೊಲ ಕೆಲಸ ಮಾಡ್ಯಾರವರು. ಅಣ್ಣ ನಿಮ್ಮ ಜೊತೆ ಹೊಲ ಕೆಲಸ ಮಾಡಿಕೊಂಡು ಹೋಗುತ್ತೇನೆ. ಅದು ಅಲ್ಲದೆ ನಮ್ಮ ಕಡು ಬಡವರಿಗೆ ನೌಕರಿ ಅನ್ನೋದು ಕನಸಿನ ಮಾತನ್ನ, ಕನಸಿನ ಮಾತು. ನೋಡಪ್ಪ ರಾಜು, ಬಡವರಾಗ್ಲಿ ಶ್ರೀಮಂತರಾಗಲಿ ದೈವದಲ್ಲಿ ನೌಕರಿ ಬರುವಂತಿದ್ರೆ ಖಂಡಿತವಾಗ್ಲೂ ನೌಕರಿ ಸಿಕ್ಕೇ ಸಿಗುತ್ತೆ. ಆದ್ರೆ ನೀನ್ ಮಾತ್ರ ಪ್ರಯತ್ನ ಪಡೋದನ್ನು ಮಾತ್ರ ನಿಲ್ಲಿಸಬೇಡ. ಅತ್ತಿಗೆ, ನನ್ನ ಓದುವ ಸಲುವಾಗಿ ಅಣ್ಣ ಮಾಡಿದ ಸಾಲು ಇನ್ನ ತೀರ ಅಂದಲ ಮೇಲೆ ನೌಕರಿ ಹಣ ಎಲ್ಲಿಂದ ತರಬೇಕಮ್ಮ, ಎಲ್ಲಿಂದ ತರಬೇಕು? ಆಗೇಕೆ ಮಾತನಾಡ್ತಿರೋ ರಾಜು? ಆತ ಹಣದ ಬಗ್ಗೆ ಚಿಂತೆ ಮಾಡಬೇಡ. ಈ ನಿನ್ನ ಅಣ್ಣ ಅರ್ಜುನ ಇನ್ನೂ ಜೀವಂತವಾಗಿರುವಾಗ ನಿನ್ನ ನೌಕರಿಯ ಸಲುವಾಗಿ ನಾನು ಎಲ್ಲಿಯಾದರೂ ಜೀತದಾಳಾಗಿ ದುಡಿದು ನಿನಗೆ ಹಣ ತಂದು ಕೊಡುತ್ತೇನೆ. ನೀನು ದೊಡ್ಡ ಅಧಿಕಾರಿಯಾಗಿ ಬರಬೇಕು ಅನ್ನೋದೇ ನನ್ನ ಆಶೆ. ಅರ್ಜುನ, ಜೀತದಾಳಾಗಿ ಮಾಡುವಷ್ಟು ಸಮಯ ನಮ್ಮಲ್ಲಿಲ್ಲಪ್ಪ. ನಮ್ಮಲ್ಲಿರುವುದು ಕೇವಲ 12 ಗಂಟೆಗಳು ಮಾತ್ರ. ಅಣ್ಣ ನೀವು ನನಗೆ ಇಷ್ಟು ಪ್ರೀತಿ ತೋರಿಸಿದೆ ಅಂದರೆ ಮೇಲೆ ನಾನು ನೌಕರಿ ಪ್ರಯತ್ನ ಮಾಡುತ್ತೇನೆ. ನಾನು ನೌಕರಿ ಪ್ರಯತ್ನ ಮಾಡುತ್ತೇನೆ. ಸರಿ ಸರಿ, ಮಾತು ಸಾಕು. ಬನ್ನಿ, ಕೈಕಾಲು ಮುಖ ತೊಳೆದುಕೊಂಡು ಊಟ ಮಾಡೋರಂತೆ. ತಂದೆ ದೇವ ಬಸವೇಶ್ವರ, ಈ ಸುಖಮಯವಾದ ಸುಂದರ ಸುಖ ಸಂಸಾರ ಯಾವ ಕಾಲಕ್ಕೂ ಹೀಗೆ ನಗುನಗರುತ್ತಾ ಇರಬೇಕೆನ್ನುವುದೇ ನನ್ನ ಆಸೆ. ಏಕನಾ ನಿನ್ನ ಕಣ್ಣಲ್ಲಿ ನೀರು? ಇವು ಕಣ್ಣೀರಲ್ಲಪ್ಪ, ನಿಮ್ಮಿಬ್ಬರ ತಮ್ಮಂದಿರ ಪ್ರೀತಿ ಕಂಡು ತಿಳಿಯಲಾರದೆ ಬಂದು ಆನಂದ ಬಾಷ್ಪ. ಅಣ್ಣ ಅತ್ತಿಗೆ, ಇದೇ ಸಂತೋಷಕ್ಕೆ ಹಾಡಿ ನಲಿಯೋಣ. ನೀ ಹೇಳಿದ ಮೇಲೆ ಇಲ್ಲ ಅಂತ ಹೇಳಕ್ ಆಗ್ತೈತೇನಪ್ಪ ಕೂಸ? ಬೆಳಗುತ್ತಿದೆ ಇಂದು ನನ್ನ ದೀಪ, ನಮ್ಮ ಮನೆಯಲ್ಲಿ ಚಂದ್ರವೇ ಬೆಳದಿಂಗಳೇ ನೀ ಕರಗಲು ಸಾಧ್ಯವೇ? ನಮ್ಮ ಮನೆಯಲ್ಲಿ ಚಂದ್ರವೇ ಬೆಳದಿಂಗಳೇ ನೀ ಕರಗಲು ಸಾಧ್ಯವೇ? ಜಮಾನ
ಅಂತ ನನ್ನನು ತಾಯಿಯಾದರೂ ನೋಡಿದೆ ಸಿನಿಮೆಯು ಏನಿದರು ನಗುವಿನ ಬಲವೇ ತುಂಬಿದೆ ಹಾರಾಡೋ ಮನಸ್ಸಿಗೆ ಆಕಾಶವೇ ನೀನಾದೆ ಈ ಕಣ್ಣಗಳೇ ಕೊಡೆಯಾಗಲಿ ಕಣ್ಣಿನ ಹಣಿಯಲ್ಲಿ ಹೃದಯಕ್ಕೆ ಹೂಮಳೆ ನಮ್ಮ ಮನೆಯಲ್ಲಿ ದಿನವೂ ನೆನಪು ಚೈತ್ರವೇ ಕಳಲಿ ಕಳಲಿ ಪ್ರೀತಿ ಕರಗಲು ಸಾಧ್ಯವೇ ಮೈದ ಹೇಳಿ ಅತ್ತಿಗೆ. ಯಾಕೆಪ್ಪ ಮುಖ ಗಂಟು ಹಾಕೊಂಡ್ ನಿಂತಿಯಲ್ಲ? ಏನಿಲ್ಲ ಅತ್ತಿಗೆ. ಮದ್ವೆ ಏನಾರ ಮಾಡು ನನ್ ಮತ್ ಲಗುನ ಇಲ್ಲ ಇಲ್ಲ ಹೆಂಗ್ ಏನಾರ ಇದ್ರೆ ಹೇಳ ಮತ್ ಮುಚ್ಚಿಡ್ಬೇಡ. ಇಲ್ಲ ಇನ್ನೊಂದಿಟ್ಟು ಬೆಳಗ್ಗೆ ಹೇಳ್ತೀನಿ. ಬೆಳಕಾದ ಮೇಲೆ ಅದ್ರ ಹುಡುಗಿನ ಹುಡ್ಕೊಂಡು ಏನ ಹುಡ್ಕೋಣ. ಬೆಳಗ್ಗೆ ಹೇಳ್ತೀನಿ. ಬೆಳಿಗ್ಗೆ ಹೇಳ್ತಿ ಆತ್ ಬಿಡಪ್ಪ. ಬೆಳಿಗ್ಗೆ ಹೇಳಿ ಮತ್ತೆ ಊರಿಗೆ ಹೋದ್ಮೇಲೆ ಫೋನ್ ಮಾಡಿ ಹೇಳಿ ಮತ್ತೆ ಬಾ ಊಟ ಮಾಡುವಂತೆ.